ತುಮಕೂರು ನಗರದಲ್ಲಿ ಲೋಕ ಕಲ್ಯಾಣಾರ್ಥ ಆರ್ಯ ವೈಶ್ಯ ಶ್ರೀರಾಮ ಸೇವಾ ಸಮಿತಿ ಈ ತಿಂಗಳ 15 ಮತ್ತು 16ರಂದು ನಗರದಲ್ಲಿ ಭದ್ರಾಚಲಂ ಶ್ರೀ ಸೀತಾರಾಮಚಂದ್ರ ಸ್ವಾಮಿಯ ಶೋಭಾಯಾತ್ರೆ ಹಾಗೂ ಕಲ್ಯಾಣೋತ್ಸವವನ್ನು ವೈಭವದಿಂದ ಹಮ್ಮಿಕೊಂಡಿದೆ. ನಗರದ ಚಿಕ್ಕಪೇಟೆಯ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಆರ್ಯ ವೈಶ್ಯ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಅಮರನಾಥ್, ಭದ್ರಾಚಲಂ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ಶೋಭಾಯಾತ್ರೆ ಮತ್ತು ಕಲ್ಯಾಣೋತ್ಸವದ ಅಂಗವಾಗಿ ನಗರದ ಅಮಾನಿಕೆರೆ ಗಾಜಿನ ಮನೆ ಆವರಣದಲ್ಲಿ ವಿವಿಧ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. 15ರಂದು ಬೆಳಗ್ಗೆ ತೆಲಂಗಾಣದ ಭದ್ರಾಚಲಂನಿಂದ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ಅವರನ್ನ ಕರೆತರಲಾಗುವುದು. ಗಾಜಿನ ಮನೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಗಣಪತಿ ಪೂಜೆ, ಗಂಗಾ ಪೂಜೆ, ಧ್ವಜ ಪೂಜೆ, ಚಪ್ಪರ ಪೂಜೆ, ಕಳಸ ಪ್ರತಿಷ್ಠಾಪನೆ, ಯಾಗಶಾಲಾ ಪ್ರವೇಶ, ದೈವಾನಂದಿ, ಪುಣ್ಯಾಹ, ಗೋಪೂಜೆ, ಅಶ್ವಪೂಜೆ, ಗಜಪೂಜೆ, ನವಗ್ರಹ ಪೂಜೆ, ಅರಿಶಿನ ಮತ್ತು ಬಳೆಶಾಸ್ತ್ರ, ಗಣಹೋಮ, ಇತರೆ ಹೋಮ ಹವನಾದಿಗಳು ನೆರವೇರಲಿವೆ. ಹಾಗೂ ಹನುಮ ಜಯಂತಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ಸಮಾಜಮುಖಿ ಸೇವೆಯಾಗಿ ಒಂದೆರಡು ಶಾಲೆಗಳ ಪ್ರತಿ ವರ್ಷ ಒಂದು ಶಾಲೆಗೆ ಉಚಿತ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ. ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ದೀವಿ. ಈ ಸಾರಿ ಭದ್ರಾಚಲದ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಭದ್ರಾಚಲ ಸೀತಾರಾಮ ಸ್ವಾಮಿ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದೀವಿ. 15ನೇ ತಾರೀಕು ಬೆಳಗ್ಗೆ ಅಮಾನಿಕೆರೆ ಆವರಣದಲ್ಲಿರ್ತಕ್ಕಂಥ ಗಾಜಿನ ಮನೆಯಲ್ಲಿ ಈ ಕಾರ್ಯಕ್ರಮ ಇರ್ತದೆ. ಬೆಳಗ್ಗೆ 7:15ಕ್ಕೆ ಸರಿಯಾಗಿ ಗಂಗಪೂಜೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿ ಗಂಗಪೂಜೆ, ಕಳಸ ಪೂಜೆ, ಗೋಪೂಜೆ, ಗಜಪೂಜೆ, ಅಶ್ವಪೂಜೆ, ಚಪರದ ಪೂಜೆ, ದೈವನಾಂದಿ, ಶ್ರೀರಾಮ ತಾರಕ ಹೋಮದೊಂದಿಗೆ ಮೊದಲನೇ ದಿನದ ಕಾರ್ಯಕ್ರಮ ಮಧ್ಯಾಹ್ನ ಮಹಾಪ್ರಸಾದ ಮಹಾಮಂಗಳಾರತಿಯೊಂದಿಗೆ ವಿನಿಯೋಗ ಮುಗಿಯುತ್ತೆ. ಮತ್ತು ಸಂಜೆ ಟೌನ್ ಹಾಲ್ ಸರ್ಕಲ್ ವೃತ್ತದಿಂದ ಈ ಒಂದು ಶೋಭಾಯಾತ್ರೆ, ಶ್ರೀರಾಮಚಂದ್ರಿಯ ಶೋಭಾಯಾತ್ರೆ, ವಿವಿಧ ಕಲಾ ಪ್ರಕಾರದ ತಂಡಗಳು ಹಾಗೂ ತುಮಕೂರಿನ ಸಾರ್ವಜನಿಕರ ಸಹಯೋಗದೊಂದಿಗೆ ಒಂದು ಟೌನ್ ಹಾಲ್ ಸರ್ಕಲ್ ಪ್ರಾರಂಭ ಆದಂಥ ಈ ಒಂದು ಶೋಭಾಯಾತ್ರೆ BH ರಸ್ತೆ, MG ರಸ್ತೆ, ವಿವೇಕಾನಂದ ರಸ್ತೆ, ಅಶೋಕ ರಸ್ತೆ ಮುಖಾಂತರ ಗಾಜಿನ ಮನೆ ಆವರಣವನ್ನು ತಲುಪಲಿದೆ. ತುಮಕೂರಿನ ಸಮಸ್ತ ಭಕ್ತ ಬಾಂಧವರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ 2 ದಿನ ಭಾಗವಹಿಸಿ ಭಗವಂತ ರಾಮಚಂದ್ರನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಅಂತ ಕೇಳ್ಕೊಳ್ತೀವಿ. 16ನೇ ಭಾನುವಾರದಂದು ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ, 9 ಗಂಟೆಗೆ ಭದ್ರಾಚಲಂ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ದೇವಸ್ಥಾನದ ಋತ್ವಿಕ ವರ್ಗದವರಿಂದ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ಕಲ್ಯಾಣೋತ್ಸವ ನೆರವೇರಲಿದೆ. ಈ ವೇಳೆ 108 ದಂಪತಿ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸುವರು. ನಂತರ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಸಂಜೆ 6 ಗಂಟೆಗೆ ಕಾರ್ತಿಕ ದೀಪೋತ್ಸವ ಮತ್ತು ಕೃತಜ್ಞತಾ ಸಮರ್ಪಣೆ ಕಾರ್ಯಕ್ರಮ. ನಂತರ ನೀಲಾಲಯ ನೃತ್ಯ ಕೇಂದ್ರ ತಂಡದಿಂದ ಸಂಪೂರ್ಣ ರಾಮಾಯಣ ನೃತ್ಯ ರೂಪಕ ಪ್ರದರ್ಶನವಾಗಲಿದೆ ಅಂತ ತಿಳಿಸಿದರು. ಇದೇ ಬರುವ ಶನಿವಾರದಂದು ಆರ್ಯ ವೈಶ್ಯ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ನಡೆಸ್ತಾ ಇರತಕ್ಕಂಥ ಭದ್ರಾಚಲ ಸೀತಾರಾಮರ ಕಲ್ಯಾಣೋತ್ಸವಕ್ಕೆ ಎಲ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬೆಳಗಿನ ವಿಧಿವಿಧಾನಗಳೊಂದಿಗೆ ಗೋಪೂಜೆ, ಗಂಗಾಪೂಜೆ, ಕಳಸ ಪೂಜೆ, ಗಜಪೂಜೆ, ಅಶ್ವಪೂಜೆ, ದೈವಶಾಲಾ ಪ್ರವೇಶ, ಯಜ್ಞಶಾಲಾ ಪ್ರವೇಶ, ದೈವನಾಂದಿ ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಮಧ್ಯಾಹ್ನ ಶ್ರೀರಾಮ ತಾರಕ ಹೋಮದ ಪೂರ್ಣಾವತಿಯೊಂದಿಗೆ ಬೆಳಗಿನ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸಾಯಂಕಾಲ ಟೌನ್ ಹಾಲ್ ಸರ್ಕಲ್ ವೃತ್ತದಲ್ಲಿ ನಾವು ಈ ಶೋಭಾಯಾತ್ರೆನ ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ಕುಲಗುರುಗಳಾಗಿರ್ತಕ್ಕಂಥ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಸುಮಾರು 10 ವರ್ಷಗಳ ಪ್ರಯತ್ನದ ಫಲವಾಗಿ ಭದ್ರಾಚಲಂ ಶ್ರೀ ಸೀತಾರಾಮಚಂದ್ರ ಸ್ವಾಮಿಯವರನ್ನ ನಗರಕ್ಕೆ ಕರೆತರಲು ಸಾಧ್ಯವಾಗುತ್ತಿದೆ. 2 ದಿನಗಳ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಇದಕ್ಕಾಗಿ 2000 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. 2 ದಿನವೂ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಅಂತ ಅಮರನಾಥ್ ತಿಳಿಸಿದರು.